ವೆಲ್ಕಮ್ ಟು ಐಎಎಂಎಸ್ ಚೂಸ್ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಮುಖಾಂತರ ಐಎಎಂಎಸ್ ನಿಮಗೆ ಬೇಸಿಕ್ ಎಕ್ಸೆಲ್ ಹೇಳಿಕೊಡ್ತಾ ಇದೆ. ಏಕೆಂದ್ರೆ ಈಗ ಎಲ್ಲ ಉದ್ಯೋಗದಲ್ಲೂ ಎಕ್ಸೆಲ್ ಅತಿ ಮುಖ್ಯವಾಗಿದೆ. ಹಾಗಾಗಿ ಇವತ್ತು ನಾನು ಹೇಳಿಕೊಡುವಂತ ಕ್ಲಾಸ್ನ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ವಿಡಿಯೋ ನೋಡ್ತಾ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೂ ಕೂಡ ಎಕ್ಸೆಲ್ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ. ಹಾಗೆ ನಿಮ್ಮ ಭವಿಷ್ಯಕ್ಕೂ ಕೂಡ ಇದು ತುಂಬಾ ಉಪಯೋಗ ಆಗುತ್ತೆ. ಹಾಯ್, ನೀವು ಕಂಪ್ಯೂಟರ್ ಕಲಿಬೇಕೆ? ಫೀಸ್ ಬಗ್ಗೆ ಚಿಂತೆ ಬಿಡಿ. ಐಎಎಂಎಸ್ ನಲ್ಲಿ ವಿಶೇಷ ರಿಯಾಯಿತಿಯಲ್ಲಿ ಕಂಪ್ಯೂಟರ್ ತರಬೇತಿಯನ್ನು ಕೊಡಲಾಗುತ್ತೆ ಮತ್ತು ನೀವು ಏನೇ ಓದಿ ಎಲ್ಲಾ ಉದ್ಯೋಗಕ್ಕೂ 1 ವರ್ಷ ಕಂಪ್ಯೂಟರ್ ಶಿಕ್ಷಣ ಅವಶ್ಯ ಮತ್ತು ಅನಿವಾರ್ಯವಾಗಿದೆ. ಮತ್ತೆ ನೀವು ಆನ್ಲೈನ್ ನಲ್ಲಿ ಕಲಿಬೇಕಾ? ನೀವು ವರ್ಕ್ ಮಾಡ್ತಾ ಇದ್ರೆ ಆನ್ಲೈನ್ ನಲ್ಲಿ ಕೂಡ ಕಲಿಬಹುದು. ಆನ್ಲೈನ್ ನಲ್ಲಿ ನಿಮಗೆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಎಕ್ಸಾಮ್ ಗಳನ್ನ ಮಾಡಿ ಐಎಎಂಎಸ್ ಕೊನೆಗೆ ಸರ್ಟಿಫಿಕೇಟ್ ಕೂಡ ಕೊಡುತ್ತೆ. ಬನ್ನಿ, ಈಗಲೇ ಹತ್ತಿರದ ಐಎಎಂಎಸ್ ಗೆ ಸಂಪರ್ಕಿಸಿ ಅಥವಾ ಕಾಲ್ ಮಾಡಬಹುದು 9591078215 8884285405. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಿದೆ? ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ನಾವು ಕೆಲವೊಂದಿಷ್ಟು ಪರ್ಸನ್ಸ್ ಇಂದ ಹೆಸರು ಮೆನ್ಷನ್ ಮಾಡಿದೀವಿ ಅಂಡ್ ಅವರ ಡೆಸಿಗ್ನೇಷನ್ ಅಂಡ್ ಅವರ ಆನ್ಯುವಲ್ ಸ್ಯಾಲರಿ ಕೂಡ ಮೆನ್ಷನ್ ಮಾಡಿದೀವಿ. ಅವರ ಆನ್ಯುವಲ್ ಸ್ಯಾಲರಿಗೆ ಸಂಬಂಧಪಟ್ಟಿರೋ ಹಾಗೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಫೈಂಡ್ ಔಟ್ ಮಾಡೋಕೆ ಇಫ್ ಕಂಡೀಷನ್ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಸೊ ಇಲ್ಲಿ ನೀವು ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಾ. ಸೊ ಒಂದು ವೇಳೆ ಆ ಪರ್ಸನ್ ಸ್ಯಾಲರಿ 15,000ಗಿಂತ ಕಡಿಮೆ ಇದ್ರೆ ನಮ್ಗೆ ಏನಂತ ಬರಬೇಕು? ನಿಲ್ ಅಂತ ಬರಬೇಕು. ಅದೇ ಒಂದು ವೇಳೆ ಆ ಪರ್ಸನ್ ಸ್ಯಾಲರಿ 15,000ಗಿಂತ ಹೆಚ್ಚು ಅಥವಾ 20,000ಗಿಂತ ಕಡಿಮೆ ಇದ್ರೆ ಅವಾಗ ನಾವು ಟ್ಯಾಕ್ಸ್ ಎಷ್ಟು ಹಾಕ್ತೀವಿ? ಅವರಿಗೆ 10% ಹಾಕ್ತೀವಿ. ಅದೇ ಒಂದು ವೇಳೆ ಆ ವ್ಯಕ್ತಿಯ ಒಂದು ಸ್ಯಾಲ್ರಿ 20,000ಗಿಂತ ಹೆಚ್ಚು ಅಥವಾ 25,000ಗಿಂತ ಕಡಿಮೆ ಇದ್ದಾಗ ಸೊ ನಾವು ಟ್ಯಾಕ್ಸ್ ಎಷ್ಟು ಹಾಕ್ತೀವಿ? 20% ಟ್ಯಾಕ್ಸ್ ಅಪ್ಲೈ ಮಾಡ್ತೀವಿ. ಅಥವಾ ಆ ಪರ್ಸನಿನ ಸ್ಯಾಲ್ರಿ 25,000ಗಿಂತ ಹೆಚ್ಚು ಅಥವಾ 30,000ಗಿಂತ ಕಡಿಮೆ ಇದ್ದರೆ ಆವಾಗ ನಾವು ಟ್ಯಾಕ್ಸ್ ಎಷ್ಟು ಹಾಕ್ತೀವಿ? 30% ಟ್ಯಾಕ್ಸನ್ನು ಅಪ್ಲೈ ಮಾಡ್ತೀವಿ. ಸೊ ಈ ಒಂದು ಕಂಡೀಷನ್ಗೆ ಸಂಬಂಧಪಟ್ಟಿರೋ ಹಾಗೆ ನಾನಿಲ್ಲಿ ಇಫ್ ಕಂಡೀಷನ್ ಫಾರ್ಮುಲಾನ ಅಪ್ಲೈ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಇಸ್ ಈಕ್ವಲ್ ಟು ಇಫ್ ಬ್ರಾಕೆಟ್ ಓಪನ್ I10 ಅಂದ್ರೆ ಯಾವ್ದಾಗುತ್ತೆ? ಶಶಿ ಅವರ ಬೇಸಿಕ್ ಸ್ಯಾಲ್ರಿ. ಅವರ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ? 45,000 ಇದೆ. ಒಂದು ವೇಳೆ ಅವರ ಸ್ಯಾಲ್ರಿ 15,000ಗಿಂತ ಕಡಿಮೆ ಇದ್ರೆ ಅಥವಾ 15,000ಗೆ ಈಕ್ವಲ್ ಆಗಿದ್ರೆ ನಮಗೆ ಕಂಡೀಷನ್ ಅಲ್ಲಿ ಏನಂತ ಬರಬೇಕು? ನಿಲ್ ಅಂತ ಬರಬೇಕು. ಓಕೆನಾ? ಸೊ ಅಲ್ಲಿಗೆ ಒಂದು ಕಂಡೀಷನ್ ಆಯ್ತು. ನೆಕ್ಸ್ಟ್ ಕಂಡೀಷನ್ ಅನ್ನು ನಾವು ಅಲ್ಲೇ ಕಂಟಿನ್ಯೂ ಮಾಡಿದ್ದೀವಿ. ನೆಕ್ಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ? ಇಫ್ ಬ್ರಾಕೆಟ್ ಓಪನ್ ಲಾಜಿಕಲ್ ಟೆಸ್ಟ್ ಅಂದ್ರೆ ಏನು? ಲಾಜಿಕಲ್ ಟೆಸ್ಟ್ ಅಲ್ಲಿ ಯಾವ್ದು ಬರುತ್ತೆ? ಒಂದು ಆ್ಯಂಡ್ ಬರುತ್ತೆ ಅಂಡ್ ಇನ್ನೊಂದು ಆರ್ ಅಂತ ಬರುತ್ತೆ. ಸೊ ಇಲ್ಲಿ ನಾವೇನು ಅಪ್ಲೈ ಮಾಡಿದೀವಿ? ಆ್ಯಂಡ್ ಕಂಡೀಷನ್ ಅನ್ನು ಅಪ್ಲೈ ಮಾಡ್ತಾ ಇದೀವಿ. ಸೊ ಬ್ರಾಕೆಟ್ ಓಪನ್ ಮಾಡಿ I10 ಅಂದ್ರೆ ಶಶಿ ಅವರ ಬೇಸಿಕ್ ಸ್ಯಾಲ್ರಿ ಒಂದು ವೇಳೆ 15,000ಗಿಂತ ಜಾಸ್ತಿ ಆಗಿದ್ರೆ ಅಥವಾ 20,000ಗೆ ಈಕ್ವಲ್ ಆಗಿದ್ರೆ ಅಥವಾ 20,000ಗಿಂತ ಕಡಿಮೆ ಆಗಿದ್ರೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿದೀವಿ? ನಾವು ಇಲ್ಲಿ 10% ಟ್ಯಾಕ್ಸ್ ಅನ್ನ ಅಪ್ಲೈ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಕಂಡೀಷನ್ ಏನ್ ಮೆನ್ಷನ್? ಒಂದು ವೇಳೆ ಅವರ ಸ್ಯಾಲ್ರಿ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಇಫ್ ಬ್ರಾಕೆಟ್ ಓಪನ್ ಅಂಡ್ I10 ಗ್ರೇಟರ್ ದೆನ್ 20,000 ಅಂದ್ರೆ ಅವರ ಸ್ಯಾಲ್ರಿ ಶಶಿ ಅವರ ಆನ್ಯುವಲ್ ಸ್ಯಾಲ್ರಿ 45,000 ಇದೆ ಅಲ್ವಾ? ಒಂದು ವೇಳೆ ಅವರ ಸ್ಯಾಲ್ರಿ 20,000ಗಿಂತ ಜಾಸ್ತಿ ಆಗಿದ್ರೆ ಅಥವಾ 25,000ಗಿಂತ ಕಡಿಮೆ ಇದ್ರೆ ಅಥವಾ 25,000 ಈಕ್ವಲ್ ಆಗಿದ್ರೆ ನಾವು ಅವಾಗ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಹಾಕ್ಬೇಕಂತ ಮೆನ್ಷನ್ ಮಾಡಿದೀವಿ? ಅಲ್ಲಿ 20% ಟ್ಯಾಕ್ಸ್ ಹಾಕ್ಬೇಕು ಅಂತ ಮೆನ್ಷನ್ ಮಾಡಿದೀವಿ. ಅದೇ ರೀತಿ ನೆಕ್ಸ್ಟ್ ಕಂಡೀಷನ್ ಕಂಟಿನ್ಯೂ ಮಾಡಿದೀವಿ. ಇಫ್ ಬ್ರಾಕೆಟ್ ಓಪನ್ ಅಂಡ್ I10 ಲೆಸರ್ ದೆನ್ ಆರ್ ಈಕ್ವಲ್ ಟು 30,000 ಅಂದ್ರೆ ಒಂದು ವೇಳೆ ಅವರ ಒಂದು ಬೇಸಿಕ್ ಸ್ಯಾಲ್ರಿ 25,000ಗಿಂತ ಜಾಸ್ತಿ ಆಗಿದ್ರೆ ಅಥವಾ 30,000ಗಿಂತ ಕಡಿಮೆ ಇದ್ರೆ ಅವಾಗ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಹಾಕ್ಬೇಕು ಅಂತ ಮೆನ್ಷನ್ ಮಾಡಿದೀವಿ? 30%. ಸೊ ಇಲ್ಲಿ ಈ ರೀತಿ ನಾವು ಕಂಡೀಷನ್ ಫಾರ್ಮುಲಾ ಹಾಕೋದ್ರಿಂದ ಅವಾಗ ನಮಗೆ ಏನಾಗುತ್ತೆ ಅಂದ್ರೆ ಆ ಕಂಡೀಷನ್ ಪ್ರಕಾರ ಸೊ ಅವರಿಗೆ ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ನಾವು ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡಾಗ ಏನಾಗುತ್ತೆ? ಎಲ್ಲಾ ಪರ್ಸನ್ಸ್ ಇಂದು ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದೀವಿ. ನಾವಿಲ್ಲಿ ಏನಾದರೂ ಅವರ ಆನ್ಯುವಲ್ ಸ್ಯಾಲರಿನ ಚೇಂಜ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅವರ ಬೇಸಿಕ್ ಸ್ಯಾಲರಿನ ಎಷ್ಟು ಅಪ್ಲೈ ಮಾಡ್ತೀನಿ? 15,000 ಅಪ್ಲೈ ಮಾಡ್ತೀನಿ. ಸೊ ಅಂದ್ರೆ 15,000ಗಿಂತ ಕಡಿಮೆ ಇದ್ರೆ ಏನ್ ಬರಬೇಕು? ನೀವು ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಾ, ಇಲ್ಲಿ ನಿಲ್ ಅಂತ ನಾವು ಕಂಡೀಷನ್ ಕೊಟ್ಟಿದೀವಿ ಅಲ್ವಾ? ಸೊ ನೋಡಿ ಇವಾಗ ಅಲ್ಲಿ ನಿಲ್ ಅಂತ ಅಪ್ಲೈ ಆಗ್ತಾ ಇದೆ. ಒಂದು ವೇಳೆ ಅವರ ಸ್ಯಾಲ್ರಿ 18,000 ಆಗಿತ್ತು ಸೊ ಅವಾಗ ಏನಂತ ಬರ್ತಾ ಇದೆ? ಅಲ್ಲಿ ಟ್ಯಾಕ್ಸ್ ಅಪ್ಲೈ ಆಗಿ 300 ಅಪ್ಲೈ ಆಗ್ತಾ ಇದೆ. ಸೊ ನೋಡಿ ಬೇಕಾದ್ರೆ ಇವಾಗ ನಾನು 22,000 ಅಪ್ಲೈ ಮಾಡ್ತೀವಿ. ಸೊ ಅವಾಗ ಏನು ಅಪ್ಲೈ ಆಯಿತು? 900. ಈ ರೀತಿ ನಾವು ಚೇಂಜ್ ಮಾಡಿದ್ರೆ ಅದೇನಾಗುತ್ತೆ? ಸೊ ಅವರ ಆನ್ಯುವಲ್ ಸ್ಯಾಲರಿಗೆ ಸಂಬಂಧಪಟ್ಟಿರೋ ಹಾಗೆ ಟ್ಯಾಕ್ಸ್ ಅಪ್ಲೈ ಆಗಿದೆ.
ಇದನ್ನ ನಾವೇನಂತ ಕರಿತೀವಿ, ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು, ಎಂಪ್ಲಾಯಿ ಸ್ಯಾಲರಿ ರಿಪೋರ್ಟ್. ಸೊ ಇಲ್ಲಿ ನಾವು ಒಂದು 9 ಎಂಪ್ಲಾಯೀಸ್ ಇಂದು ಹೆಸರುಗಳನ್ನು ಮೆನ್ಷನ್ ಮಾಡಿದೀವಿ ಅಂಡ್ ಅವರ ಬೇಸಿಕ್ ಸ್ಯಾಲರಿ ಕೂಡ ಮೆನ್ಷನ್ ಮಾಡಿದೀವಿ. ಸೊ ಇಲ್ಲಿ ನಾವು ಏನೇನು ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ, HRA, DA, CCA, PF, IT, LIC, ಗ್ರಾಸ್, ಡಿಡಕ್ಷನ್, ನೆಟ್ ಸ್ಯಾಲರಿ ಇಷ್ಟನ್ನು ನಾವು ಏನು ಮಾಡ್ಬೇಕು ಇವಾಗ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಾವು ಕೆಳಗಡೆ ಫಾರ್ಮುಲಾ ಏನು ಹೇಳಿದ್ದಾರೆ ಅವರು, HRAನ 5% ಆಫ್ ಬೇಸಿಕ್ ಸ್ಯಾಲರಿ ತೆಗಿಬೇಕು. ಅಂದರೆ ಎಲ್ಲ ಪರ್ಸನ್ನಿಂದು ಅಂದರೆ ಎಲ್ಲ ಎಂಪ್ಲಾಯಿದು ಬೇಸಿಕ್ ಸ್ಯಾಲರಿ ಒಳಗೆ 5% ತೆಗೆದ್ರೆ ಅವ್ರಿಗೆ HRA ಸಿಗುತ್ತೆ. ಅದೇ ರೀತಿ ಅವರ ಬೇಸಿಕ್ ಸ್ಯಾಲರಿಯಲ್ಲಿ 8% ತೆಗೆದ್ರೆ DA ಸಿಗುತ್ತೆ. ಈ ರೀತಿ ನಾವಲ್ಲಿ ಕೆಳಗಡೆ ಕಂಡೀಷನ್ ಕೊಟ್ಟಿದ್ದೀವಿ ಅಲ್ವಾ. ಸೊ ಅದೇ ಪ್ರಕಾರವಾಗಿ ನಾವು ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಈಗ ನಾನು ಡಿಲೀಟ್ ಮಾಡಿ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನೋಡಿ ಇವಾಗ ಫಾರ್ಮುಲಾ ಏನಾಗುತ್ತೆ, ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ. ಶಶಿ ಅವ್ರ ಬೇಸಿಕ್ ಸ್ಯಾಲರಿ ಎಷ್ಟಿದೆ, 20,000. ಸೊ 20,000 ಸೆಲ್ಲಿಂದ ಅಡ್ರೆಸ್ ಏನಾಗುತ್ತೆ ಇಲ್ಲಿ, G9. ಸೊ G9 ಇಂಟು 5%. ಇಂಟು ಅಂದರೆ ನಾವು ಯಾವ್ದು ಅಪ್ಲೈ ಮಾಡ್ತೀವಿ ಇಲ್ಲಿ, ಸ್ಟಾರ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ 5% ಅಂತ ನೀವು ಟೈಪ್ ಕೂಡ ಮಾಡ್ಬೋದು, ಅಥವಾ 5/100 ಕೂಡ ಹಾಕ್ಬೋದು. ಸೊ ನಾನೀಗ ಎಂಟರ್ ಪ್ರೆಸ್ ಮಾಡಿದ್ರೆ ಶಶಿ ಅವರ HRAನ ತೋರಿಸ್ತಾ ಇದೆ. ಅದೇ ರೀತಿ ಅವರ DA ಕೂಡ ಫೈಂಡ್ ಔಟ್ ಮಾಡೋದು. G9 ಎಷ್ಟು ಪರ್ಸೆಂಟೇಜ್ ಹೇಳಿದರೆ, 8% ಹಾಕಿದ್ರೆ ಎಷ್ಟು ಬಂತು ಅವ್ರದ್ದು, ಸೊ 1,600 ಅವರಿಗೆ. ನೆಕ್ಸ್ಟ್ CCA ಅಂತಂದ್ರೆ ಏನು, ಸಿಟಿ ಕಾಂಪೆನ್ಸಿವ್ ಅಲವೆನ್ಸ್ ಅಂತ. ಸೊ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, 6% ಆಫ್ ಬೇಸಿಕ್ ಸ್ಯಾಲರಿ. ಸೊ ಇಸ್ ಈಕ್ವಲ್ ಟು, ಸೊ ಶಶಿ ಅವರ ಬೇಸಿಕ್ ಸ್ಯಾಲರಿದು ಸೆಲ್ಲಿಂದ ಅಡ್ರೆಸ್ ಏನಾಗುತ್ತೆ, G9 ಇಂಟು ಎಷ್ಟು ಪರ್ಸೆಂಟೇಜು, 6%. ಸೊ 6% ಅಂದ್ರೆ ಅವಾಗ ಅವ್ರದ್ದು CCA ಎಷ್ಟಾಗುತ್ತೆ, 1,200 ಅವರಿಗೆ ಸಿಟಿ ಕಾಂಪೆನ್ಸಿವ್ ಅಲವೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ PF, ಶಶಿ ಅವರಿಗೆ ಪ್ರಾವಿಡೆಂಟ್ ಫಂಡ್ ಎಷ್ಟು ಬರುತ್ತೆ ಅಂತ. ಸೊ ಇಸ್ ಈಕ್ವಲ್ ಟು ಅವರಿಗೆ ಎಷ್ಟು ಪರ್ಸೆಂಟೇಜ್ ಹೇಳಿದ್ರೆ, ಸೊ 10% ಆಫ್ ಬೇಸಿಕ್ ಸ್ಯಾಲರಿ. ಸೊ ಶಶಿ ಅವರ ಬೇಸಿಕ್ ಸ್ಯಾಲರಿ ಎಷ್ಟಿದೆ, 20,000. ಸೆಲ್ ಅಡ್ರೆಸ್ ಏನಾಗುತ್ತೆ ಇವಾಗ, G9 ಇಂಟು 10%. ಸೊ 10% ಆಫ್ ಅವ್ರ ಬೇಸಿಕ್ ಸ್ಯಾಲರಿ ತೆಗೆದ್ರೆ PF ಎಷ್ಟಾಯ್ತು ಅಲ್ಲಿಗೆ, 2,000. ನೆಕ್ಸ್ಟ್ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಸೆಲ್ ಅಡ್ರೆಸ್ ಏನಾಗುತ್ತೆ, G9 ಇಂಟು ಎಷ್ಟು ಪರ್ಸೆಂಟೇಜ್ ಹೇಳಿದರೆ, 2%. 2% ಅಂದರೆ ಅವಾಗ ಎಷ್ಟಾಗುತ್ತೆ ಅವ್ರದ್ದು ಇನ್ಕಮ್ ಟ್ಯಾಕ್ಸು, 400. ನೆಕ್ಸ್ಟ್ ಅವ್ರದ್ದು ಲೈಫ್ ಇನ್ಶೂರೆನ್ಸ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋದು. ಸೊ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಈಗೇನು ಎಷ್ಟು ಪರ್ಸೆಂಟೇಜ್ ಹೇಳಿದ್ದಾರೆ, 5% ಆಫ್ ಬೇಸಿಕ್ ಸ್ಯಾಲರಿ. ಸೊ ಅಲ್ಲಿಗೆ ಇಸ್ ಈಕ್ವಲ್ ಟು G9 ಇಂಟು ಎಷ್ಟು ಪರ್ಸೆಂಟೇಜು, 5%. ಅಪ್ಲೈ ಮಾಡಿದ್ರೆ ಎಷ್ಟಾಯ್ತು ಅವ್ರದ್ದು, LIC 1,000 ಆಗ್ತಾ ಇದೆ. ನೆಕ್ಸ್ಟ್ ಒನ್ ನಾವೇನು ಫೈಂಡ್ ಔಟ್ ಮಾಡ್ತೀವಿ, ಗ್ರಾಸ್ ಅನ್ನ ಫೈಂಡ್ ಔಟ್ ಮಾಡೋಕ್ಕೆ ಯಾವುದನ್ನೆಲ್ಲ ಆ್ಯಡ್ ಮಾಡಬೇಕು, ಬೇಸಿಕ್ ಸ್ಯಾಲರಿ, HRA, DA ಮತ್ತು CCA ಇವು 4 ಮಾತ್ರ ಆ್ಯಡ್ ಮಾಡ್ತೀವಿ. PF, IT, LIC ಆ್ಯಡ್ ಮಾಡಲ್ಲ. ಯಾಕೆಂದ್ರೆ ನಾವು ಅದನ್ನ ಏನು ಮಾಡ್ತೀವಿ, ಕಟ್ ಮಾಡ್ತೀವಿ, ಅವ್ರ ಸ್ಯಾಲರಿಯಲ್ಲಿ ಡಿಡಕ್ಟ್ ಮಾಡ್ತೀವಿ ಅಲ್ವಾ. ಸೊ ಇಲ್ಲಿ ನಾವೇನು ಗ್ರಾಸ್ ಅವ್ರಿಗೆ ಕೊಡ್ತಾ ಇದೀವಿ ಅದನ್ನಷ್ಟ ಆ್ಯಡ್ ಮಾಡಬೇಕು. ಅಂದ್ರೆ ಫಾರ್ಮುಲಾ ಏನಾಗುತ್ತೆ ಇವಾಗ, ಇಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್ 9 ಅವರು CCA ಅವ್ರಿಗೂ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. CCA ಸೆಲ್ಲಿಂದು ಎಷ್ಟಿದೆ ಅವ್ರದ್ದು, 1,200. ಅಂದರೆ ಸೆಲ್ ಅಡ್ರೆಸ್ ಏನಾಗುತ್ತೆ ಅವಾಗ, J9. ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ಏನಾಯ್ತಲ್ಲಿ ಅವರಿಗೆ 23,800 ನಾವು ಗ್ರಾಸ್ ಸ್ಯಾಲ್ರಿ ಇದೆ. ಸೊ ಡಿಡಕ್ಟ್ನ ಯಾವ್ದು ಮಾಡ್ತೀವಿ ನಾವು, PF, IT ಮತ್ತು LICನ ನಾವು ಏನು ಮಾಡ್ತೀವಿ, ಡಿಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವು ಮೂರನ್ನಷ್ಟೇ ಇವಾಗ ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು. ಸೊ ಫಾರ್ಮುಲಾ ಏನಾಗುತ್ತೆ ಅವಾಗ, ಈಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್. ಸೊ 2,000 ಸೆಲ್ಲಿಂದ ಅಡ್ರೆಸ್ ಏನಾಗುತ್ತೆ ಇವಾಗ, K9 ಸೊ ಅವ್ರದ್ದು LIC ಎಷ್ಟಿದೆ, 1,000 ಸೆಲ್ಲಿಂದ ಅಡ್ರೆಸ್ ಏನಾಗುತ್ತೆ ಇವಾಗ, M9. ಸೊ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ಅವ್ರದ್ದು ಡಿಡಕ್ಷನ್ ಎಷ್ಟಾಯಿತು, 3,400. ಹಾಗಾದರೆ ಅವರಿಗೆ ನಾವು ನೆಟ್ ಸ್ಯಾಲ್ರಿ ಎಷ್ಟು ಕೊಡ್ತೀವಿ ಅಂತ ತಿಳ್ಕೊಬೇಕಂದ್ರೆ ಏನು ಮಾಡಬೇಕು, ಗ್ರಾಸಲ್ಲಿ ಡಿಡಕ್ಷನನ್ನು ಲೆಸ್ ಮಾಡಬೇಕು. ಸೊ ಫಾರ್ಮುಲಾ ಏನಾಗುತ್ತೆ ಅವಾಗ, ಈಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್. ಸೊ ಗ್ರಾಸ್ ಎಷ್ಟಿದೆ ಶಶಿ ಅವ್ರದ್ದು, 23,800. ಸೊ ಸೆಲ್ ಅಡ್ರೆಸ್ ಏನಾಗುತ್ತೆ ಇವಾಗ, N9 ಮೈನಸ್ O9 ಅಂದರೆ ಯಾವುದಾಯಿತು, ಡಿಡಕ್ಷನ್ ಅಲ್ವಾ. ಸೊ ಈ ಗ್ರಾಸಲ್ಲಿ ಡಿಡಕ್ಷನನ್ನು ನಾವು ಲೆಸ್ ಮಾಡಿದಾಗ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದೀವಿ ನಾವು, 20,400 ನಾವು ಪೇ ಮಾಡ್ತೀವಿ ಅಂತ ಆನ್ಸರ್ ತೋರಿಸ್ತಾ ಇದೆ.
ಸೊ ಇದು ಫಸ್ಟ್ ಪರ್ಸನ್ ಇಂದ ಆಯ್ತು. ನೆಕ್ಸ್ಟ್ ಪರ್ಸನ್ಸ್ ಇಂದ ನಾವು ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆ ಅಂದ್ರೆ ನಾವಿಲ್ಲಿ ಏನ್ ಹೇಳಿದಾರೆ ಅವರು, ಎಲ್ಲಾರ್ಗೂ 5% ಆಫ್ ಬೇಸಿಕ್ ಸ್ಯಾಲರಿ ಅಂತ ಹೇಳಿದ್ದಾರೆ ಹೊರತು ಒಬ್ಬೊಬ್ರಿಗೂ HR ಡಿಫ್ರೆಂಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಸೊ ಅಂದಾಗ ನಾವೇನ್ ಮಾಡ್ಬೋದು, ಅವಾಗ ಡ್ರ್ಯಾಗ್ ಮಾಡಬಹುದು. ಎಲ್ಲಾ ಸೆಲ್ ಇಂದ ನಾವು ಡ್ರ್ಯಾಗ್ ಮಾಡ್ಕೊಂಡ್ರೆ ಈ ರೀತಿ ನಾವು ಎಂಪ್ಲಾಯಿ ಸ್ಯಾಲರಿ ರಿಪೋರ್ಟ್ ನ ರೆಡಿ ಮಾಡಬಹುದು. ನೆಕ್ಸ್ಟ್ ಒನ್ ಯಾವ್ದಿದೆ, ರೇಟ್ ಕ್ಯಾಲ್ಕುಲೇಷನ್ ಮಾಡೋದು. ಈಗ ನಾವು ಕೆಲವೊಂದಿಷ್ಟು ಇಲ್ಲಿ ಐಟಮ್ಗಳನ್ನ ಪರ್ಚೇಸ್ ಮಾಡಿದೀವಿ. ಯಾವ್ಯಾವ ಐಟಮ್ ಪರ್ಚೇಸ್ ಮಾಡಿದೀವಿ, ರೈಸ್, ಎಗ್, ಕುಕಿಂಗ್ ಆಯಿಲ್, ಪೆನ್ಸಿಲ್, ಶುಗರ್, ಮಿಲ್ಕ್, ಕೆರೋಸಿನ್ ಆಯಿಲ್, ಬುಕ್, ಗ್ರೌಂಡ್ ನಟ್ಸ್ ಅಂತ ಕೆಲವೊಂದಿಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದೀವಿ. ಸೊ ಆ ಐಟಮ್ಗಳದ್ದು ಕೆಲವೊಂದೊಂದು ರೇಟ್ನ KGಯಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೆಲವೊಂದೊಂದು ರೇಟ್ನ ಡಜನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕೆಲವೊಂದೊಂದು ರೇಟ್ನ ಲೀಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನ ನಾವು ಎದ್ರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಕ್ವಾಂಟಿಟಿ ಪರ್ಚೇಸ್ ಅಂದ್ರೆ ಎಷ್ಟು ಕ್ವಾಂಟಿಟಿ ಅವ್ರು ಪರ್ಚೇಸ್ ಮಾಡಿದಾರಲ್ವಾ, ಸೊ ಅದ್ರ ಜೊತೆ ಆ ರೇಟ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ. ಸೊ ಇದನ್ನ ನಾನು ಡಿಲೀಟ್ ಮಾಡಿ ನಿಮಗೆ ಮತ್ತೆ ಹೊಸದಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಯಾವುದನ್ನ ಮಲ್ಟಿಪ್ಲೈ ಮಾಡ್ತೀರಾ, ರೈಸ್ ಇಂದು ರೇಟ್ ಎಷ್ಟಿದೆ 35. ಸೊ ಸೆಲ್ ಅಡ್ರೆಸ್ ಏನಾಗುತ್ತೆ H10 ಅಲ್ವಾ. ಸೊ ಸ್ಟಾರ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಸೊ ಕ್ವಾಂಟಿಟಿ ಎಷ್ಟು ಹೇಳಿದ್ದಾರೆ 5 ಅಂದ್ರೆ K10 ಆಗುತ್ತೆ ಸೆಲ್ ಅಡ್ರೆಸ್ ಅಲ್ವಾ. ಸೊ ಇದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಎಷ್ಟಾಯ್ತು ಅಲ್ಲಿಗೆ 175. ಈ ರೀತಿ ನಾವು ಎಲ್ಲಾ ಸೆಲ್ ಇಂದು ಕ್ವಾಂಟಿಟಿನ ರೇಟ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದನ್ನ ನಾವು ಡ್ರ್ಯಾಗ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಕೆಲವೊಂದೊಂದು KGಯಲ್ಲಿ ಮೆನ್ಷನ್ ಆಗಿದೆ, ಕೆಲವೊಂದೊಂದು ಡಜನ್ ಅಲ್ಲಿ ಮೆನ್ಷನ್ ಆಗಿದೆ ಅಂಡ್ ಕೆಲವೊಂದೊಂದು ಲೀಟರ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಈ ಕಾರಣ ನಾವು ಪ್ರತಿಯೊಂದೊಂದು ಸೆಲ್ಗೂ ಕೂಡ ಏನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೋಡಿ, ಇವಾಗ ನಾನು ಎಲ್ಲಾ ಸೆಲ್ಲಿಂದು ಏನ್ ಮಾಡಿದೀನಿ, ಟೋಟಲ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಈ ರೀತಿ ನಾವು ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಒನ್ ಯಾವ್ದಿದೆ, ಮಂತ್ಲಿ ಬಜೆಟ್. ಸೊ ಇಲ್ಲಿ ನಾವು ಮಂತ್ಲಿ ರಿಪೋರ್ಟ್ ಅನ್ನ ರೆಡಿ ಮಾಡಿದೀವಿ ಜನವರಿ ಮಂತ್ ಇಂದು. ಸೊ ಇನ್ಕಮ್ ನಮ್ಮ ಹತ್ರ ಎಷ್ಟಿತ್ತು ಅವಾಗ 10,000 ಇತ್ತು. ನಾವು ಅದರಲ್ಲಿ ಏನೇನು ಖರ್ಚು ಮಾಡಿದೀವಿ, ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಖರ್ಚು. ನಾವು ಏನೇನು ಖರ್ಚು ಮಾಡಿದೀವಿ, ಫುಡ್ ಅಂತ ಖರ್ಚು ಮಾಡಿದೀವಿ, ಅಂಡ್ ಕ್ಲಾತ್ಗೆ ಖರ್ಚು ಮಾಡಿದೀವಿ, ಕರೆನ್ಸಿಗೆ ಖರ್ಚು ಮಾಡಿದೀವಿ. ಸೊ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ಏನಾಗುತ್ತೆ, ಇಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್, ಯಾವ ಸೆಲ್ಲಿಂದ ಸೆಲೆಕ್ಟ್ ಮಾಡ್ತೀರಾ, H10 ಅಂದ್ರೆ 2000. ಸೊ 2000 ಇಂದ ಕೋಲನ್ ನಾವು ಎಲ್ಲಿವರೆಗೂ ಸೆಲೆಕ್ಟ್ ಮಾಡ್ತೀವಿ, 1000 ಸೆಲ್ವರೆಗೂ. 1000 ಸೆಲ್ಲಿಂದ ಅಡ್ರೆಸ್ ಏನಾಗುತ್ತೆ H17. ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ನಾವು ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದೀವಿ, 7000 ಟೋಟಲ್ ಎಕ್ಸ್ಪೆನ್ಸ್ ಅನ್ನ ನಾವು ಮಾಡಿದೀವಿ. ಸೊ ನಮಗೆ ಎಷ್ಟು ಉಳಿತು ಹಾಗಾದ್ರೆ, 10,000 ನಮ್ಮ ಹತ್ರ ಇನ್ಕಮ್ ಇತ್ತು, ಅದರಲ್ಲಿ ನಾವು 7,000 ಖರ್ಚು ಮಾಡಿದ್ವಿ ಅಂದ್ರೆ ನಮ್ಮ ಹತ್ರ ಎಷ್ಟು ಉಳಿಯುತ್ತೆ, ಇವಾಗ 3000 ಉಳಿಯುತ್ತೆ. ಸೊ ಇದನ್ನ ಫಾರ್ಮುಲಾ ಏನು ಹಾಕ್ತೀರಾ, ಇಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್. ಸೊ 10,000 ಅಲ್ಲಿ ಮೈನಸ್ 7,000 ಅನ್ನು ನಾವು ಏನ್ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಸೊ 10,000 ಸೆಲ್ಲಿಂದ ಅಡ್ರೆಸ್ ಏನಾಗುತ್ತೆ, F11 ಮೈನಸ್ H18. ಸೊ H18 ಸೆಲೆಕ್ಟ್ ಮಾಡಿದ್ರೆ ನಮಗೆ ಆನ್ಸರ್ ಅವಾಗ ಎಷ್ಟು ಅಂತ ತೋರಿಸುತ್ತೆ, 3000. ಒಂದು ವೇಳೆ ಇವಾಗ ನಾನು ಇನ್ಕಮ್ 25,000 ಮಾಡಿದೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಸೇವಿಂಗ್ ಚೇಂಜ್ ಆಗುತ್ತೆ. ಯಾಕೆಂದ್ರೆ ನಾವು ಏನ್ ಮಾಡಿದೀವಿ, ಸೆಲ್ ಅಡ್ರೆಸ್ ಅನ್ನ ಬರ್ದಿರೋದ್ರಿಂದ. ಸೊ ನಾವು ಎಷ್ಟೇ ಸಲ ಚೇಂಜ್ ಮಾಡಿದ್ರು ಅದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ.